ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ. ಇವತ್ತಿನ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಡಿಸೈನನ್ನು ತೋರಿಸ್ತಾ ಇದ್ದೀನಿ. ನಿನ್ನೆ ಒಂದು ಡಿಸೈನನ್ನು ತೋರಿಸಿದ್ದೆ, ಯಾರೆಲ್ಲ ನೋಡಿಲ್ಲ, ತುಂಬ ಇಂಪಾರ್ಟೆಂಟ್ ಡಿಸೈನ್, ನೆಕ್ಲೈನ್ಗೆಲ್ಲ ಬಳಸ್ಬೋದು. ಅದನ್ನು ನನ್ನ ನಿನ್ನೆ ವಿಡಿಯೋದಲ್ಲಿ ನೀವು ನೋಡ್ಬೋದು. ಇದಕ್ಕೆ ಈ ವಿಡಿಯೋನು ಸೇಮ್ ಅದೇ ರೀತಿ ಸ್ವಲ್ಪ ಹೋಲುತ್ತೆ, ಹಂಗಾಗಿ ನೀವು ಅದನ್ನು ನೀಟಾಗಿ ಕಲ್ತ್ಕೊಳ್ಳಿ. ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ. ಆ್ಯಸ್ ಇಟ್ ಈಸ್ ಗಂಟಾಗಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಏನಂತ ಹೆಸರು ಹೇಳ್ತಾರೆ ಅಂತಂದರೆ ಸಾವ್ರನ್ ಸ್ಟಿಚ್ ಅಂತ ಕರಿತೀವಿ. ಇದನ್ನು ಹೇಗೆ ಮಾಡೋದು ಅಂತ ನೋಡೋದಾದರೆ ನೋಡಿ, ಫಸ್ಟು ನಾವು ಇಲ್ಲಿ ಲಾಕನ್ನು ಹಾಕ್ಕೋಬೇಕು. ಲಾಕನ್ನು ಹಾಕ್ಕೊಂಡಿದ್ದಾದ ನಂತರ ಮಾಮೂಲಿ ಇಲ್ಲಿಗೆ ಒಂದು ಲೈನ್ಸನ್ನು ಎಳ್ಕೊಳ್ಳೋಣ. ಎಳ್ಕೊಂಡು ಈ ಕಡೆಗೆ ಎಳ್ಕೋಬೇಕು. ನೆನ್ನೆ ನೋಡಿದರೆ ಗೊತ್ತಿರುತ್ತೆ, ಆದರೆ ನೆನ್ನೆ ಏನು ಮಾಡಿದ್ವಿ, ಇಲ್ಲಿ ಎಳ್ಕೊಂಡು ಅಲ್ಲಿ ಒಂದು ಲಾಕನ್ನು ಮಾಡಿದ್ವಿ ನೋಡಿ. ಇಲ್ಲಿ ಹಾಕ್ಕೊಂಡು ಒಂದು ಲೈನು, ಪುನಃ ಅದಕ್ಕೊಂದು ಲಾಕನ್ನು ಮಾಡಿದ್ವಿ. ಇದು ಹಂಗಲ್ಲ, ಎಳ್ಕೊಂಡು ನೋಡಿ ಮಧ್ಯಕ್ಕೆ ಲಾಕನ್ನು ಎರಡೂ ಚೈನ್ಗೂ ಸೇರಿಸಿ ಮಧ್ಯಕ್ಕೆ ಲಾಕನ್ನು ಹಾಕ್ಕೋಬೇಕು. ಈಗ ಇಲ್ಲಿಂದ ಇಲ್ಲಿಗೆ ಒಂದು ಚೈನನ್ನು ಹಾಕ್ಕೊಂಡು ಇಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡ್ಕೊಂಡಿದ್ದಾದ ನಂತರ ಇಲ್ಲಿ ನೋಡಿ, ಇಲ್ಲಿ ಬಂದು ಇಲ್ಲಿ ಎರಡು ಕಡೆ ಬಂತು, ಇಲ್ಲಿ ಒಂದು ಕಡೆ ಮಾತ್ರ ನಾವು ಈ ರೀತಿ ಮಾಡ್ಕೊಳ್ಳುವಂಥದ್ದು ನೋಡಿ. ಹಾಕಿದ್ವಿ ಅಲ್ವಾ, ಇಲ್ಲಿಗೆ ಲಾಕ್ ಮಾಡೋ ಹಾಗಿಲ್ಲ. ಮಾಮೂಲಿ ಒಂದು ಚೈನನ್ನು ಹಾಕೋಬೇಕು. ಇಲ್ಲಿಗೆ ಲಾಕ್ ಮಾಡಿದ್ವಿ, ಲಾಕ್ ಮಾಡೋ ಹಾಗಿಲ್ಲ. ಕಾಣಿಸ್ತಿದೆಯಾ? ಪುನಃ ಅದನ್ನು ಈ ಕಡೆಗೆ ಎಳ್ಕೋಬೇಕು. ಪುನಃ ಇಲ್ಲೊಂದು ಚೈನನ್ನು ಹಾಕ್ಕೋಬೇಕು ನೋಡಿ. ಇಲ್ಲಿ ಒಂದು ಚೈನನ್ನು ಹಾಕ್ಕೋಬೇಕು. ಹಾಕ್ಕೊಂಡಿದ್ದಾದ ನಂತರ ಈ ಕಡೆ ಎಳ್ಕೊಂಡು ಈ ಎರಡೂ ಮಧ್ಯ ಸೆಂಟರಲ್ಲಿ ನಾವು ಇದಕ್ಕೊಂದು ಲಾಕನ್ನು ಮಾಡ್ಕೋಬೇಕು. ಪುನಃ ಇಲ್ಲಿ ಒಂದು ಸ್ಟಿಚ್ ಹಾಕಿ ಅದಕ್ಕೊಂದು ಲಾಕನ್ನು ಮಾಡ್ಕೊಳ್ಳೋಣ. ಪುನಃ ವಾಪಸ್ ಇಲ್ಲಿಗೆ ಬಂದು ಪುನಃ ಆ್ಯಸ್ ಇಟ್ ಈಸ್ ಒಂದು ಚೈನ್ ಹಾಕ್ಕೋಬೇಕು ಪಕ್ಕಕ್ಕೆ. ಪುನಃ ಇಲ್ಲಿ ಒಂದು ಚೈನನ್ನು ಹಾಕ್ಕೋಬೇಕು, ಆದರೆ ಯಾವುದಕ್ಕೂ ಲಾಕ್ ಮಾಡೋಂಗಿಲ್ಲ. ಪುನಃ ಈ ಕಡೆ ಎಳ್ಕೋಬೇಕು. ಎಳ್ಕೊಂಡು ನಾವು ಮಧ್ಯದಲ್ಲಿ ಈ ಸ್ಟಿಚ್ಚನ್ನು ಮಾಡುವಂಥದ್ದು. ಇದ್ರ ಮಧ್ಯ ನೋಡಿ, ಇಲ್ಲಿಂದ ಪುನಃ ವಾಪಸ್ ತಂದು ಈ ಮೊದಲು ಲೈನ್ಸನ್ನು ಹಾಕ್ಕೊಳ್ಳಿ. ನಾನು ಹೇಳೋದು ಮರ್ತೆ, ಫಸ್ಟು ಲೈನ್ಸ್ ಹಾಕ್ಕೊಳ್ಳಿ. ಲೈನ್ ಹಾಕಂದ್ರೆ ನಿಮಗೆ ಎಲ್ಲಿ ಹೇಗೆ ಮಾಡಬೇಕು ಅನ್ನುವಂಥದ್ದು ಗೊತ್ತಾಗತ್ತೆ ನೋಡಿ. ಪುನಃ ಇಲ್ಲಿಗೆ ಬರಬೇಕು. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಇದು ಡಿಸೈನನ್ನು ಯಾವ ರೀತಿ, ಇಲ್ಲಿ ಮಧ್ಯಕ್ಕೆ ನಾವು ಫ್ರೆಂಚ್ ನಾಟನ್ನು ಹಾಕ್ಕೋಬೋದು, ಲಾಂಗ್ ಫ್ರೆಂಚ್ ನಾಟನ್ನು ಹಾಕ್ಕೋಬೋದು. ಈ ರೀತಿ ಡಿಸೈನನ್ನು ಕೂಡ ಮಾಡಿದ್ರೆ ತುಂಬ ವೆರೈಟಿಯಾಗಿ, ತುಂಬ ನೀಟಾಗಿ ಒಂದು ಡಿಫ್ರೆಂಟ್ ಡಿಸೈನ್ ಆಗುತ್ತೆ. ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಆ್ಯಸ್ ಇಟ್ ಈಸ್ ಈಗ ಅರ್ಥ ಮಾಡ್ಕೊಂಡ್ರಿ ಅಂತ ಅಂದ್ಕೊಂಡಿದ್ದೀನಿ. ಪುನಃ ಹೇಳ್ತೀನಿ, ನೋಡ್ಬೋದು. ಲಾಕ್ ಮಾಡ್ಕೋಬೇಕು. ಪುನಃ ಇಲ್ಲಿಂದ ಬಂದು ಇದನ್ನು ಕೆಳಗಾದರೂ ಮಾಡ್ಕೋಬೋದು, ಅಥವಾ ಇಲ್ಲಿಂದ ಸ್ಟಾರ್ಟ್ ಮಾಡಿಕೊಂಡು ಮೇಲೆ ಈ ಡಿಸೈನ್ ಮೇಲೆ ಬರೋ ಹಾಗೂ ಕೂಡ ಮಾಡ್ಕೋಬಹುದು ನೋಡಿ. ಚೈನ್ ಹಾಕ್ಕೋಬೇಕು. ಇದಕ್ಕೆ ಲಾಕ್ ಮಾಡೋ ಹಾಗಿಲ್ಲ, ಪಕ್ಕಕ್ಕೆ ಚೈನನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಇಲ್ಲಿಗೆ ಲಾಕ್ ಮಾಡ್ತಿದ್ವಿ, ಬೇಡ, ವಾಪಸ್ ಈ ರೀತಿ ಎಳ್ಕೋಬೇಕು. ಎಳ್ಕೊಂಡಿದ್ದಾದ ನಂತರ ಪುನಃ ಅಲ್ಲಿಂದ ಚೈನ್ ಹಾಕಿ ಇದನ್ನು ಈ ಕಡೆ ಎಳ್ಕೊಂಡು ಈ ಎರಡೂ ಚೈನ ಮಧ್ಯದಲ್ಲಿ ನಾವು ಸೆಂಟರ್ಗೆ ಒಂದು ಲಾಕನ್ನು ಮಾಡ್ಕೋಬೇಕು. ನೋಡಿದ್ರಿ ಅಲ್ವಾ? ಈಗ ಈ ವಿಡಿಯೋ ನೋಡಿ ನಿಮಗೆ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಇದೊಂದು ಮನೆಯನ್ನು ತೋರಿಸ್ಕೊಡ್ತೀನಿ ಇನ್ನೊಂದು ಸತಿ. ಈ ವಿಡಿಯೋದಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇತ್ತು ಅಂದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮಗೆ ಏನೇ ಡೌಟ್ಸ್ ಇದ್ರೂ ನಾನು ಕ್ಲಿಯರ್ ಮಾಡ್ತೀನಿ ಅಂತ ಹೇಳ್ತಾ ಸೆಂಟರ್ಗೆ ಲಾಕ್ ಮಾಡಿಕೊಂಡು ಇಲ್ಲಿಗೆ ನಾವು ಈಗ ಈ ಡಿಸೈನನ್ನು ಎಂಡ್ ಮಾಡ್ತಿದ್ದೀನಿ. ಇದನ್ನು ಪ್ರಾಕ್ಟೀಸ್ ಮಾಡಿ. ತುಂಬಾ ಇಂಪಾರ್ಟೆಂಟ್ ಡಿಸೈನು. ಏಕೆಂದರೆ ನೀವು ಇಷ್ಟನ್ನೇ ಮಾಡಿದ್ರೂ 1 ಗಂಟೆಯಲ್ಲಿ ನೀವು ಡಿಸೈನನ್ನು ಮುಗಿಸ್ಬಹುದು ನೋಡಿ. ಇಲ್ಲಿಂದ 1 ಗಂಟೆ ಇಲ್ಲದ್ರೆ ಒಂದು ಅರ್ಧ ದಿನ ಆದರೂ ಪರವಾಗಿಲ್ಲ ಮಾಡಿದ್ರೆ ನೀವು ಮಿನಿಮಮ್ ಅಂದ್ರೂ 1,500ದಿಂದ 2,000 ಚಾರ್ಜನ್ನು ಮಾಡ್ಬೋದು, ವಿತ್ ಸ್ಟಿಚಿಂಗ್ ಮಾಡಿಕೊಟ್ರೆ ನೋಡಿ. ಈ ಡಿಸೈನನ್ನು ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ನಾವು ಫ್ರೆಂಚ್ ನಾಟಿಗಾಗಲೇ ಹೇಳ್ಕೊಟ್ಟಿದ್ದೀನಿ. ಇಲ್ಲಿಗೆ ಹಾಕ್ಬೋದು, ಇಲ್ಲಾಂದರೆ ಸಿಂಪಲಾಗಿ ಮಾಡ್ತೀನಿ ಅಂದರೆ ಇಲ್ಲೊಂದು ಫ್ರೆಂಚ್ ನಾಟ್ ಹಾಕ್ಬೋದು, ಲಾಂಗ್ ಫ್ರೆಂಚ್ ನಾಟ್ ಯೂಸ್ ಮಾಡ್ಕೋಬೋದು. ಏನಾದರೂ ನಾವು ಇಲ್ಲಾಂದರೆ ಒಂದು ಕುಂದನ್ಸ್ ಹಾಕ್ಬೋದು, ಮತ್ತು ಸೀಕ್ವೆನ್ಸ್ ಇರುತ್ತೆ ನೋಡಿ, ಅದನ್ನು ಹಾಕ್ಬೋದು. ಯಾವ್ದು ಬೇಕಾದ್ರೂ ಡಿಸೈನನ್ನು ಮಾಡ್ಕೋಬಹುದು. ತುಂಬಾ ಇಂಟ್ರೆಸ್ಟ್ ಆಗಿರುವಂತಹ ಡಿಸೈನ್ ಅಂತ ಹೇಳ್ಬೋದು.
ಹಾಗಿದ್ರೆ ನೋಡಿದ್ರಲ್ಲ, ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಎಷ್ಟು ಯುನೀಕ್ ಆಗಿದೆ ಡಿಸೈನ್ ಅಂತ ನೀವು ನೋಡ್ಬೋದು. ಹಾಗಿದ್ರೆ ಈಗ ಈ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಧನ್ಯವಾದಗಳು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಮ ಸಪೋರ್ಟ್ ಹೀಗೆ ಇರಲಿ, ನಮ್ಮ ಚಾನಲನ್ನು ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸೋಣ. ಥ್ಯಾಂಕ್ ಯು.